ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ 2030 ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಯೂನಿವರ್ಸಿಟಿ ಲೇಔಟ್ ಹತ್ರ ಬರುತ್ತೆ. ಈಸ್ಟ್ ಫೇಸಿಂಗು, ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು ನೋಡಿ. ಯಾರೆಲ್ಲ ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿರೋದು, ಹಾಗೆ ಕ್ಯೂರಿಂಗು ತುಂಬ ಚೆನ್ನಾಗಿ ಆಗಿರುವಂಥ ಮನೆ ಬೇಕು, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿರಬೇಕು, ಹಾಗೆ ಒಂದು ಒಳ್ಳೆ ಡಿಸೈನ್ ಇರಬೇಕು, ಹಾಗೆ ಪಕ್ಕ ವಾಸ್ತು ಇರಬೇಕು ಅಂತ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಿದ್ದೀರಾ ಮನೆ ತಗೊಳ್ಳೋದಕ್ಕೆ, ಅವರು ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಯೂನಿವರ್ಸಿಟಿ ಲೇಔಟು ನಿಯರ್ ರಿಂಗ್ ರೋಡು, ಈಸ್ಟ್ ಫೇಸಿಂಗ್ ಒಂದು ಮನೆ ಬೇಕು ಅಂತ ಅನ್ನೋರು ವಿಡಿಯೋನ ನೋಡಿ. ನಿಮಗೆ ಇಲ್ಲಿ 4 ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 4 ವೀಲರ್ನ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು, ಇನ್ಸೈಡು ನಿಮಗೆ 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸುಮಾರು ಟೈಮ್ ನೋಡಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡಿರೋರೆ ಮಾಡ್ಕೋಬೇಕು ಅಂತೇನಿಲ್ಲ. ರೆಗ್ಯುಲರ್ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟು. ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ, ಬ್ರದರ್ ಅಂದ್ಕೊಳ್ಳಿ, ನೀವೇನಾರು ಅಂದ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇನ್ಸೈಡು 2 ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2ರಿಂದ 3 ಬೈಕ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ಫ್ರಂಟು ಟೈಲ್ ಯೂಸ್ ಮಾಡಿದ್ದಾರೆ. ಇದು ಬಂದು ಸಂಪು, 800 ಲೀಟರ್ ಕೆಪಾಸಿಟಿ ಸಂಪಿದೆ. ಹಾಗೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ. ಸೇಫ್ಟಿ ಡೋರ್ ಕೂಡ ಹಾಕಿ ಫಿನಿಷ್ ಮಾಡಿದ್ದಾರೆ. ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಮೋಟ್ರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಸಿಲಿಂಡ್ರ್ ಕೂಡ ಇಲ್ಲೇ ಇಟ್ಕೋಬೋದು. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೇನ್ ಡೋರನ್ನು ಆವಾಗಲೇ ಹೇಳ್ದಂಗೆ ಪೂರ್ವ ಅಂತ ಹೇಳಿದ್ರೇ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ. ನಾವು ಈಸ್ಟ್ ಅಂತ ಅಂದ್ಬಿಟ್ರೆ ಗೊತ್ತಾಗಲ್ಲ ಕೆಲವೊಂದು ಜನಗಳಿಗೆ. ಹಾಗಾಗಿ ಪೂರ್ವಕ್ಕೆ ಬಾಗಿಲಿರುವಂಥ ಮನೆನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಒಳಗಡೆ ಎಂಟ್ರಿ ಆದರೆ ಗ್ರಾನೈಟ್ ಫ್ಲೋರಿಂಗ್ ಇದೆ, POP ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ. ಪ್ರದೀಪ್, ಒಂದು ಒಳ್ಳೆ ಮನೆ ಬೇಕಪ್ಪ ನಮಗೆ ಅಂತ ಕೆಲವೊಬ್ಬರು ಮೆಸೇಜ್ ಮಾಡ್ತಾರೆ. ಅವರು ಈ ಮನೆನ ಪೂರ್ತಿ ನೋಡಿ ನೀವು ರೆಡಿ ಟು ಮೂವ್ ಇರುವಂಥ ಮನೆ ಇದು. ಹಾಗೆ ಒಂದು ಸ್ಪೇಸಿಯಸ್ ಆಗಿದೆ. ಹಾಲು ಕೂಡ ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ. ಲಿವಿಂಗ್ ಏರಿಯಾ, ಹಾಗೆ ದೇವ್ರ ಮನೆ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ನೋಡಿ, ಇದು ಒಂದು ಬ್ಯೂಟಿಫುಲ್ ಇರುವಂಥ ಒಂದು ಟೀಕಲ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಹಾಗೆ ಒಬ್ಬರು ಕೂತು ಪೂಜೆ ಮಾಡ್ಬೋದು, ಸ್ಪೇಸಿಯಸ್ ಆಗಿದೆ. ಓಪನ್ ಕಿಚನ್ ಇದೆ. ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಇದು ಕೂಡ ಸ್ಪೇಸಿಯಸ್ ಆಗಿದೆ. ಥಿಂಗ್ಸು ಕೂಡ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಸಾಕಷ್ಟು. ಆಂಟಿಕ್ ಹ್ಯಾಂಡಲ್ಸ್ ಕೂಡ ಹಾಕಿದ್ದಾರೆ. ಸಿಲಿಂಡರ್ ಲೈನು ನಿಮಗೆ ಪೈಪ್ಲೈನ್ ಮಾಡಿದ್ದಾರೆ. ಔಟ್ ಸೈಡು ಸಿಲಿಂಡರ್ ಇಟ್ಕೋಬೋದು, ಪೈಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇನ್ ಫ್ಯೂಚರ್ ಆಲ್ರೆಡಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಅದು ಅಪ್ಲೈ ಆಗಿದೆ. ಮೀಟ್ರು ಬರ್ತಾಯಿದೆ ಗ್ಯಾಸ್ಗೆ. ಹಾಗಾಗಿ ಪೈಪ್ಲೈನ್ ಮಾಡ್ತಾಯಿದ್ದಾರೆ ಇವಾಗ. ಇಲ್ಲಿ ನಿಮಗೆ UPS ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಸ್ಟೇರ್ಕೇಸ್ ಕಡೆ UPS ಇಟ್ಕೋಬೋದು. ಹಾಗೆ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 88 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ. ಇಂಟ್ರೆಸ್ಟೆಡ್ ಬೈಯರು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮಗೆ ಮನೆ ತೊಗೊಳ್ಬೇಕು, ಮನೆ ಬಗ್ಗೆ ಆಸಕ್ತಿ ಇತ್ತು ಅಂದರೆ ಕಾಲ್ ಮಾಡಿ. ಯಾಕೆಂದರೆ ಕೆಲವೊಬ್ರು ಕಾಲ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ, ಸರ್ 30 ಲಕ್ಷ ಕೊಡ್ತಾರಾ, 40 ಲಕ್ಷ ಕೊಡ್ತಾರಾ ಅಂತ ಕೇಳ್ತಾರೆ. ದಯವಿಟ್ಟು 30 ಲಕ್ಷಕ್ಕಾಗಲಿ 40 ಲಕ್ಷಕ್ಕಾಗಲಿ ಮನೆಗಳು ಮೂಡಾದವು ಸಿಗಲ್ಲ. ಹಾಗಾಗಿ ವಿಡಿಯೋದಲ್ಲಿ ಸ್ವಲ್ಪ ಗೊತ್ತಿರಲ್ಲ ಪಾಪ, ಕೇಳ್ತಾರೆ. ಆದರೆ ಏನು ಮಾಡೋಕ್ಕಾಗತ್ತೆ, ಹೇಳ್ಬೇಕು, ನಮ್ಮ ಕರ್ತವ್ಯ ನಾವು ಮಾಡಬೇಕು. ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. 8x10 ಇದೆ ಮೆಜರ್ಮೆಂಟು. ಪಕ್ಕಾ ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ. ಏಕೆಂದರೆ ನಿಮ್ಮದೇನಾರು ಈಸ್ಟ್ ಫೇಸಿಂಗ್ ಇದ್ದು ನೀವು ಮನೆ ಕಟ್ಕೊಳ್ಬೇಕು ಅಂತ ಇದ್ದರೆ ನಾನು ಅಪ್ರಾಕ್ಸಿಮೇಟ್ ಹೇಳಿರ್ತೀನಿ.
ಯಾಕೆಂದರೆ ಅವ್ರಿಗೂ ಯೂಸ್ ಆಗಲಿ ವಿಡಿಯೋ, ನನ್ನ ವಿಡಿಯೋ ನೋಡೋದವ್ರಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನಾರೋ ಒಂದು ಹೆಲ್ಪ್ ಆಗಲಿ ಅನ್ನೋ ಥರ ನಾನು ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಬಾತ್ರೂಮು ಜನರಲ್ ಟಾಯ್ಲೆಟಲ್ಲಿ ಬಾತ್ರೂಮ್ ಕೊಟ್ಟಿಲ್ಲ, ಬರೀ ಸ್ನಾನ ಮಾಡೋದಕ್ಕೆ ಮಾತ್ರ ಮಾಡಿದ್ದಾರೆ. ನಾರ್ಮಲಿ ನೀವು ನೋಡ್ತಿರ್ಬೋದು, ನಾನು ವಿಜಯನಗರದಲ್ಲಿ ವಿಡಿಯೋಗಳು ಮಾಡಿದಾಗ ಅಟ್ಯಾಚ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ ಇದೆ. ಹಾಗೆ ಹಿಂದೆ ನಿಮಗೆ ಯುಟಿಲಿಟಿ, ಇಲ್ಲಿ ನೀವು ಇಂಡಿಯನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಹಾಗೆ ಅಟ್ಟ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಏನಾರು ಹಳೆ ಥಿಂಗ್ಸ್ ಇತ್ತು ಅಂತಾದರೆ ಇಲ್ಲಿ ಇಟ್ಕೋಬೋದು. ಕೆಲವೊಬ್ರಿಗೆ ಸೆಂಟಿಮೆಂಟ್ ಥಿಂಗ್ಸ್ಗಳು ಇರುತ್ತೆ, ಎಸಿಬಾರ್ದು, ಕೊಡಬಾರ್ದು ಯಾರಿಗೂ ಅಂತ, ಅವ್ರಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ನೋಡಿ ಫ್ರೆಂಡ್, ಈಗ ಒಂದು ಮನೆ ತೊಗೊಳ್ಬೇಕು ಅಂದರೆ ಯಾವ್ಯಾವ ರೀತಿ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನೋಡಬೇಕಾಗತ್ತೆ. ಹಾಗೆ ವಾಸ್ತು ಯಾವ ಥರ ಇದೆ ನೋಡಬೇಕಾಗತ್ತೆ. ಈಗಂತೂ ರೆಂಟಿಗೆ ಬರೋರು, ಲೀಸಿಗೆ ಬರೋರು ಕೂಡ ವಾಸ್ತು ಕೇಳ್ತಾ ಇದ್ದಾರೆ. ಏಕೆಂದರೆ ಆ ಥರ ಆಗ್ಬಿಟ್ಟಿದೆ, ಎಲ್ಲ ಜನ್ರೇಷನ್ ಕನ್ವರ್ಟ್ ಆಗ್ತಿದೆ ಆ ಥರ. ನೋಡಿ, ಇದು ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ 2 ಬೆಡ್ರೂಮ್ ಇದೆ, 2ಕ್ಕೂ ಕೂಡ ಅಟ್ಯಾಚ್ ಬರುತ್ತೆ. ಇದು ಲಪ್ಪೋ ಥರ ಅಂತ ಹೇಳ್ತಾರೆ ಕೆಲವೊಬ್ಬರು, ಅಂದರೆ ನೀರು ಬಿದ್ದರೆ, ಎಣ್ಣೆ ಬಿದ್ದರೂ ಕೂಡ ಜಾರಲ್ಲ, ಅಷ್ಟು ರಫ್ ಇರುತ್ತೆ. ನಾನು ಮಾಡ್ತಿರೋ ವಿಡಿಯೋ ಅರ್ಥ ಆಗ್ತಿದೆ, ಹಾಗೆ ಸಪೋರ್ಟ್ ಆಗ್ತಿದೆ, ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಾರ ಬೇಕು ಇನ್ನೂ ಹೆಚ್ಚು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾವ ರೀತಿ ವಿಡಿಯೋಗಳು ಬೇಕು ಮಾಡೋಣ, ನಿಮಗೆ ಸಪೋರ್ಟ್ ಮಾಡೋಣ. ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಬಂದರೆ ಒಂದು ಸ್ಮಾಲ್ ಹಾಲ್ ಬರುತ್ತೆ, ಬಾಲ್ಕನಿ ಇದೆ. ಲೆಫ್ಟ್ಗೆ ಒಂದು ರೂಮ್ ಇದೆ, ರೈಟ್ಗೆ ಒಂದು ರೂಮ್ ಇದೆ. ಈಗ ನಾನು ಲೆಫ್ಟಲ್ಲಿರುವಂಥ ಕುಬೇರನ ಮೂಲೆ ರೂಮ್ಗೆ ಹೋಗ್ತಾ ಇದ್ದೀನಿ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬು, ಸ್ಪೇಸಿಯಸ್ ಆಗಿದೆ. ತುಂಬ ನೀಟಾಗಿ ಮಾಡಿದ್ದಾರೆ, ಫಿನಿಶಿಂಗ್ ವರ್ಕು. ಹಾಗೆ ಅಟ್ಯಾಚ್ ಇದೆ ಇದು. ಅವಾಗಲೂ ಹೇಳ್ದಂಗೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು. ವಾಲ್ ಮೌಂಟೆಡು ಅಟ್ಯಾಚು. ನೋಡಿ, ಕೆಲವೊಂದು ಮನೆಗಳಲ್ಲಿ ಈ ಥರ ಸ್ಟೆಪ್ಸ್ನ ಹಾಕಿರಲ್ಲ. ಬ್ರಷ್ಷು, ಹಾಗೆ ಸೋಪು, ಹಾಗೆ ಮತ್ತು ಏನೇ ಒಂದು ಥಿಂಗ್ಸ್ ಇಡಬೇಕು ಅಂದ್ರೆ ಪ್ಯಾನಲ್ಲು ಇವೆಲ್ಲ ಇಡಬೇಕು ಅಂತಂದರೆ ಥಿಂಗ್ಸ್ ಇರೋಲ್ಲ, ಸ್ಟೆಪ್ಸ್ ಇರೋಲ್ಲ ಇಡೋದಕ್ಕೆ. ಇಲ್ಲಿ ನೋಡಿ, ಇದು ವಾಲ್ ಮೌಂಟೆಡು, ರೆಡಿ ಟು ಮೂವ್ ಇರುವಂಥ ಮನೆ. ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ, ತುಂಬ ನೀಟಾಗಿ ಮಾಡಿದ್ದಾರೆ. ಸಿಟಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಇನ್ನೇನಾರು ಮಿಸ್ ಮಾಡ್ತಾಯಿದ್ದೀನಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳೋದು. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾಯಿದ್ದೀನಿ. ನನ್ನ ಒಂದು ತಲೆಗೆ ಬರೋಂತೆ ಮಿಸ್ ಆಗಿರುವಂಥವ್ರು ಇದ್ದರೆ ದಯವಿಟ್ಟು ನೀವು ಹೇಳಿ. ವೀಕ್ಷಕರು ನೋಡ್ತಾ ಇರ್ತೀರ, ನನ್ನ ವೀಕ್ಷಕರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋಸ್ನ ಮಾಡ್ತಾಯಿರ್ತೀನಿ. ನನ್ನ ಚಾನಲ್ ನೋಡ್ತಿರೋರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಏಕೆಂದರೆ 16,000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಹೆಚ್ಚು ನೋಡ್ತಾ ಇದ್ದಾರೆ, ಇನ್ನೂ ಚೆಕ್ ಮಾಡ್ತಾಯಿದ್ದಾರೆ ಯಾವ ರೀತಿ ಮಾಡ್ಬೋದು, ಯಾವಾಗ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅನ್ನೋ ಥರ ನೋಡ್ತಾ ಇದ್ದಾರೆ. ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತಂಗೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ನೋಡಿ, ದಯವಿಟ್ಟು ನಿಮ್ಗೆ ಯಾವಾಗ ಸಬ್ಸ್ಕ್ರೈಬ್ ಮಾಡಬೇಕು, ಇವ್ರನ್ನ ಸಪೋರ್ಟ್ ಮಾಡಬೇಕು ಪ್ರದೀಪ್ಗೆ ಅಂತ ಅನಿಸುತ್ತೆ, ಆವಾಗ ಮಾಡಿ. ಅಲ್ಲಿ ತನಕ ನಾನು ವೀಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ, ನೀವು ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ, ಇಲ್ಲಿ ಬಾಲ್ಕನಿ ಬರುತ್ತೆ, ಒಂದು ಬಾಲ್ಕನಿ ಇದೆ, ಚಿಕ್ಕದಾದರೂ ಚೊಕ್ಕವಾಗಿದೆ ಬಾಲ್ಕನಿ. ಹಾಗೆ ಇಷ್ಟು ನಿಮಗೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ ಈ ಫಸ್ಟ್ ಫ್ಲೋರಲ್ಲಿ. ಏಕೆಂದರೆ ಈ ರೂಮ್ಗೆ ಅಟ್ಯಾಚ್ ಕೊಟ್ಟಿಲ್ವಲ್ಲ, ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫುಲ್ ಪಿನ್ ಟು ಪಿನ್ನು ಹೇಳ್ತಾ ಹೋದರೆ ಫ್ರೆಂಡ್ಸ್ ಫುಲ್ಲು ಲಾಂಗ್ ಆಗುತ್ತೆ ವಿಡಿಯೋ. ಏಕೆಂದರೆ ನಾನು ಇವಾಗ 8 ನಿಮಿಷ 9 ನಿಮಿಷ ವಿಡಿಯೋ ಮಾಡಿದ್ರೆ ನೀವು ನೋಡ್ತಿರೋದೇ 1 ನಿಮಿಷ 2 ನಿಮಿಷ. ಹಾಗಾಗಿ ನೀವು ನೋಡದೇ ಇರಲಿ, ನಾನು ಮಾಡೇ ಮಾಡ್ತೀನಿ. ಒಂದು ಮನೆಗೆ ಏನು ಬೇಕು ಮ್ಯಾಕ್ಸಿಮಮ್ ಕವರೇಜ್ ಮಾಡ್ತೀನಿ. ಟೆರೆಸ್ಗೆ ಹೋಗ್ತಾ ಇದ್ದೀನಿ ಇವಾಗ. ಒಂದು 20-30 ಮನೇಲಿ, 30-40 ಮನೇಲಿ ಏನೇನು ಇರುತ್ತೆ ಬೇಸಿಕ್ ಥಿಂಗ್ಸ್ಗಳು, ಅದನ್ನು ಕವರ್ ಮಾಡಿರ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಬಂದರೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಒಂದು ಮಾಡಿದ್ದಾರೆ, ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಯಸ್ಸಾದವರು ಇದ್ದರೆ ಕೆಳಗಡೆ ಇಟ್ಕೋಬೋದು, ಸ್ವಲ್ಪ ಹೆಂಗಿದ್ರೆ ಮೇಲ್ಗಡೆ ಬರ್ಬೋದು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಹಾಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ. ನಿಮಗೆ ಟ್ಯಾಂಕ್ಗೆ ಮೇಲ್ಗಡೆ ಕೂಡ ನೀವು ಸೋಲಾರ್ನ ಇಟ್ಕೋಬೋದು. ಟ್ಯಾಂಕ್ ಮೇಲ್ಗಡೆ ಇಟ್ಟಿದ್ದಾರೆ, ಯಾಕೆಂದರೆ ಈ ಸ್ಪೇಸ್ ಸಿಗಲಿ ಅಂತ ಆ ರೀತಿ ಮಾಡಿದ್ದಾರೆ. ಇಲ್ಲಿ ಕೂಡ ಲ್ಯಾಡರ್ ಹಾಕಿದ್ದಾರೆ.
ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.